ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಬಂದು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಬೆಳಗಿನ ರೊಟೀನ್. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಲೆಮನ್ ಉಗುರು ಬೆಚ್ಚಗಿರೋ ನೀರಿಗೆ ಅರ್ಧ ನಿಂಬೆಹಣ್ಣು ಸ್ಕ್ವೀಜ್ ಮಾಡಿಕೊಂಡು ಕುಡಿದ್ಬಿಟ್ಟು ಸೊ ಜಾಗಿಂಗ್ಗೆ ಬಂದಿದ್ದೆ. ಸೊ ಇವತ್ತು 11K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನೆನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ 10K ಸ್ಟೆಪ್ ಕಂಪ್ಲೀಟ್ ಆಗ್ತಾಯಿದೆ ಅಂತ. ಬಟ್ ಇವತ್ತು ಫೈನಲಿ 11K ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೊ 2 ರೌಂಡ್ ಕಂಪ್ಲೀಟಾಗಿ ಜಾಗ್ ಮಾಡಿ ಸ್ವಲ್ಪ ವಾರ್ಮಪ್ ವರ್ಕೌಟ್ ಮಾಡಿ ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 43. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಎನಿವೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ವಾಕಿಂಗ್ ಎಲ್ಲ ಮುಗಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗಾಯ್ತು ಇವಾಗ ಮನೆಗೆ ಬಂದೆ. ಸೊ ಬಂದ ತಕ್ಷಣ ಇವತ್ತು ಡಿಟಾಕ್ಸ್ ಕ್ಯೂಬ್ನ ತಗೊಳ್ತಾ ಇದ್ದೀನಿ. ಸೊ ಡಿಟಾಕ್ಸ್ ಕ್ಯೂಬ್ನ ತಗೊಂಡು ನಾನು ಒಡೆದೋಗುತ್ತೆ ಕಣೋ ಬಾಟಲ್ಲು. ಲಿಪ್ಸಿಗೆ ಹಾಕೊಳ್ಳ ಹಂಗೆಲ್ಲ ಮಾಡಿದ್ಲಾ? ಮಿಕ್ಸ್ ಮಾಡ್ಬಿಟ್ಲಾ? ಸೊ ಇವಾಗ ಡಿಟಾಕ್ಸ್ ಕುಡಿತಾ ಇದ್ದೀನಿ. ಬೆಳಗ್ಗೆನೆ ನಾನು ಕುಡ್ದೋಗಿರ್ಲಿಲ್ಲ, ಲೆಮನ್ ವಾಟರ್ನ ಕುಡ್ಬಿಟ್ಟು ಹೋಗಿದ್ದೆ. ಸೊ ಇವಾಗ 2 ಕ್ಯೂಬ್ನ ಹಾಕೊಂಡು ಡಿಟಾಕ್ಸ್ ತಗೊಳ್ತಾ ಇದ್ದೀನಿ. ಸೊ ಇದನ್ನ ಕುಡಿದು ಒಂದು 1/2 hour 45 minutes ಆದಮೇಲೆ ನನ್ನ ಬ್ರೇಕ್ಫಾಸ್ಟ್ನ ತೊಗೊತೀನಿ. ಸೊ ಫಸ್ಟು ಈ ಡ್ರಿಂಕ್ನ ಕುಡಿತೀನಿ. ಸೊ ಇದನ್ನು ಕುಡಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಟ್ಲೀಸ್ಟ್ 1 hour ಇಲ್ಲ 45 minutes ಗ್ಯಾಪ್ ಇರಬೇಕು. ಸೊ ನಾನು ಇದನ್ನು ಕುಡಿದು ಸೊ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ಆಲ್ಮೋಸ್ಟ್ ಅಷ್ಟೊತ್ತಾಗುತ್ತೆ. ಸೊ ನಾನು ಇವತ್ತು ಈ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಇದು ಸೆಕೆಂಡ್ ಡ್ರಿಂಕು. ಬೆಳಗ್ಗೆನೇ ನಾನು ಲೆಮನ್ ವಾಟರ್ನ ಕುಡಿದಿದ್ದೆ. ಸೊ ಇದು 2ನೇದು. ಇದು ನನ್ನ ಡಿಟಾಕ್ಸ್ ಕ್ಯೂಬು. ಇದ್ರದ್ದು ಕಂಪ್ಲೀಟ್ ವಿಡಿಯೋ ಬಂದ್ಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಮಾಡ್ಕೊಳ್ಳೋದು ಡಿಟಾಕ್ಸ್ ಕ್ಯೂಬ್ನ ಅಂತ. ಸೊ ಇದನ್ನ ಮಾಡಿಕೊಂಡ್ರೆ ನಿಮಗೆ 15 days to 20 days ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ರೆಗ್ಯುಲರ್ ಬೇಸಸಲ್ಲಿ ಇದನ್ನ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹಾಗೆ ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬಾಡಿನ ಕಂಪ್ಲೀಟ್ ಆಗಿ ಡಿಟಾಕ್ಸ್ ಮಾಡೋಕ್ಕೆ ಈ ಡ್ರಿಂಕ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಯಾರೆಲ್ಲ ಟ್ರೈ ಮಾಡಬೇಕು ಅಂದ್ರೆ ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅನ್ಕೊಂಡಿದ್ದೀರಾ, ಕಂಪ್ಲೀಟ್ ಆಗಿ ಈ ಡ್ರಿಂಕ್ನ ಟ್ರೈ ಮಾಡಿ. ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಸೊ ನನಗೆ ಅಂತೂ ನನ್ನ ಫೇವ್ರೆಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ಇದ್ರ ಬೆನಿಫಿಟ್ನ, ಏಕೆಂದರೆ ಅಷ್ಟು ಬೆನಿಫಿಟ್ ನಂಗೆ ಸಿಗ್ತಾ ಇದೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಸೊ ಇದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಕೂಡ ನಿಮ್ಮ ಕಿಚನಲ್ಲೇ ಇರುತ್ತೆ. ಹಾಗಾಗಿ ಈ ಡ್ರಿಂಕ್ನ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಚೆನ್ನಾಗಿಲ್ಲ? ಎಲ್ಲ ನಿಂತೋದು ನನಗಿಂತ ಜಾಸ್ತಿ ಕ್ವಾಲಿಟಿ ಕುಡಿದಕ್ಕೆ. ಸೊ ಇವತ್ತು ಎಲ್ಲರಿಗೂ ಬ್ರೇಕ್ಫಾಸ್ಟಿಗೆ, ಸೊ ಇನ್ಕ್ಲೂಡಿಂಗ್ ನನಗೂ ಸೇರಿ ವೆಜಿಟೇಬಲ್ ಉಪ್ಮಾ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡ್ಕೊತಾ ಇರೋದು. ನಮ್ಮನೆ ಉಪ್ಪಿಟ್ಟು ಯಾವಾಗ್ಲೂ ಫುಲ್ ಆಫ್ ವೆಜಿಟೇಬಲ್ಸ್ ಇಂದ ತುಂಬಿರುತ್ತೆ. ಸೊ 1/4 ಭಾಗ ರವೆ ಇದ್ರೆ 3/4 ಭಾಗ ಸೊ ವೆಜಿಟೇಬಲ್ಸೇ ಹಾಕಿರ್ತೀನಿ. ಯಾಕೆಂದ್ರೆ ಮಕ್ಕಳು ನಾರ್ಮಲ್ ಆಗಿ ವೆಜಿಟೇಬಲ್ಸ್ ಎಲ್ಲ ಹಂಗೆ ಕೊಟ್ರೆ ಅಂತೂ ತಿನ್ನಲ್ಲ. ಸೊ ಹಾಗಾಗಿ ಈ ಥರ ಉಪ್ಪಿಟ್ಟು ಆಗಿರ್ಬೋದು, ಸೊ ಪಲಾವ್ ಈ ಥರ ಏನಾದರೂ ಮಾಡಿದಾಗ ನಾನು ಜಾಸ್ತಿ ವೆಜಿಟೇಬಲ್ಸನ್ನು ಇನ್ಕ್ಲೂಡ್ ಮಾಡಿರ್ತೀನಿ. ಆವಾಗ ತಿನ್ನಲೇಬೇಕು. ನಾನಂತೂ ಸೈಡಿಗೆಲ್ಲ ಇಟ್ಟರೆ ಒಂದು ಕೊಡ್ತೀನಿ, ಹಾಗಾಗಿ ಬೈಕ್ ತಿನ್ಕೊತಾರೆ. ಸೊ ಉಪ್ಪಿಟ್ಟು ನಮ್ಮ ಮನೆಯದು ಫುಲ್ ವೆಜಿಟೇಬಲ್ಸ್ ಲೋಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ಕ್ಲೂಡಿಂಗ್ ನಾನು ತಿನ್ನೋದ್ರಿಂದ ಸೊ ಕಡಲೆ ಬೀಜ ಇದನ್ನೆಲ್ಲ ಹಾಕೊಂಡಿದ್ದೀನಿ. ಪ್ರೋಟೀನು ಕೂಡ ನಮಗೆ ಸಿಗುತ್ತೆ ಅಂತ. ಸೊ ಸಬ್ಬಕ್ಕಿ ಸೊಪ್ಪಿತ್ತು, ಫ್ರೆಶ್ ಆಗಿ ಹಾಕ್ಬಿಟ್ಟು ಮಾಡೋಣ ಅಂದರೆ ನಮ್ಮ ಮನೆಗೆ ಸಬ್ಬಕ್ಕಿ ಸೊಪ್ಪು ಸ್ಮೆಲ್ಲೇ ಆಗಲ್ಲ. ಇಷ್ಟು ದಿನ ಉಪ್ಪಿಟ್ಟು ಇಷ್ಟೇ ತಿನ್ಬಿಡ್ತಾರೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಸ್ಕಿಪ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ ವೆಜಿಟೇಬಲ್ಸು ಬೀನ್ಸು, ಕ್ಯಾರೆಟು, ಟೊಮೊಟೊ, ಹಾಗೆಯೇ ಅಷ್ಟೇ ಬೀನ್ಸ್ ಕ್ಯಾರೆಟು ಮತ್ತು ಆನಿಯನ್ ನಾನು ಜಾಸ್ತಿ ಹಾಕಿದ್ದೆ ಉಪ್ಪಿಟ್ಟಿಗೆ.
ಸೊ ಚೆನ್ನಾಗಿರುತ್ತೆ, ಟೇಸ್ಟ್ ಬಾಯಿಗೆಲ್ಲ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇವತ್ತು ಒಂದು ಟೊಮೊಟೊ ಕೂಡ ಹಾಕಿದ್ದೀನಿ. ಸೊ ನನ್ನ ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು, ಹಾಗೇನೆ ಅದ್ರ ಜೊತೆಗೆ ಒಂದು ಆರೆಂಜ್ ಕೂಡ ತೊಗೊಂಡಿದ್ದೀನಿ. ಇನ್ನು ಟಿಫನ್ ಎಲ್ಲ ಮಾಡ್ಕೊಂಡು ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕೆ ಹೋಗಿದ್ದೆ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಆದರೆ ನಾನು ರೆಗ್ಯುಲರ್ ಕೊಡೋ ಟೈಲರು ಅವ್ರದ್ದು ವರ್ಕ್ ಅವ್ರೇನೋ ಲೀವಲ್ಲಿದ್ದಾರೆ, ವರ್ಕ್ ಆಗಲ್ಲ, 15 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲ ನನಗೆ ಬೇಕು ಬೇಗನೆ ಅಂತ ಹೇಳಿದ್ದಕ್ಕೆ ಅಷ್ಟು ಬೇಗ ಆಗಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಇವ್ರನ್ನ ಸಜೆಸ್ಟ್ ಮಾಡಿದ್ರು ಅಂತ ಇಲ್ಲಿ ಹೋದೆ. ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು, ಹೇಗೆ ಹೊಲಿತಾರೆ ಏನೂ ಐಡಿಯಾ ಇಲ್ಲ. ಸೊ ನಾನು ಕೂಡ ವರ್ಕ್ ಎಲ್ಲ ಹೇಳಿ ಕೊಟ್ಬಿಟ್ಟು ಬಂದೆ. ಬಟ್ ನಾನು ಹೊಲಿಸ್ತಾ ಇದ್ದಿದ್ದಕ್ಕಿಂತ ಇಲ್ಲಿ ಡಬಲ್ ಚಾರ್ಜ್ ಇತ್ತು. ಸೊ ಎನಿವೆ ನಂಗೆ ಅರ್ಜೆಂಟ್ ಇದ್ದಿದ್ದಕ್ಕೆ ಮುಂಚೆನೇ ನಾನು ಪ್ಲ್ಯಾನ್ ಮಾಡಿ ತೊಗೊಂಡಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಹಾಗಾಗಿ ಡಬಲ್ ಚಾರ್ಜೇ ಕೊಟ್ಟು ಹೊಲಿಯೋದಕ್ಕೆ ಕೊಟ್ಬಿಟ್ಟು ಬಂದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಬ್ಲೌಸ್ ಎಲ್ಲ ಹೊಲಿಯೋಕೆ ಕೊಟ್ಬಿಟ್ಟು ಬರೋದಕ್ಕೆ ಹೋಗಿದೆ. ಮೊನ್ನೆನೇ ವಿಡಿಯೋದಲ್ಲಿ ಹಾಕಿದೆ ಬ್ಲೌಸ್ ಅಲ್ಲೇ ಕೊಡೋಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಕಮ್ಮಿ ಟೈಮ್ ಇರೋದ್ರಿಂದ ಯಾರೂ ಸ್ಟಿಚೇ ಮಾಡಿಕೊಟ್ಟಿಲ್ಲ ನನಗೆ. ಸೊ ಆಲ್ಮೋಸ್ಟ್ ಎಲ್ಲರೂ 15 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ವರ್ಕ್ ಕೂಡ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ವಾಪಸ್ ಇಸ್ಕೊಬಂದೆ ಅದನ್ನು. 15 ಡೇಸ್ ತನಕ ಎಲ್ಲಿ ನನಗೆ ಫ್ರೈಡೇ ಬೇಕು ಅಂತ ಹೇಳಿದೆ. ಫ್ರೈಡೇಗೆ ಯಾರು ಒಪ್ಕೊಳ್ಳೇ ಇಲ್ಲ ಕೊಡೋದಕ್ಕೆ. ಹಾಗಾಗಿ ನಾನು ವಾಪಸ್ ಇಸ್ಕೊಬಂದು ಇವತ್ತು ನನ್ನ ಫ್ರೆಂಡ್ ಒಬ್ಬರನ್ನ ಸಜೆಸ್ಟ್ ಮಾಡಿದ್ರು, ಅಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದೀನಿ. ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಕೊಟ್ಟಿರೋದು. ಹೇಗೆ ಹೊಲಿತಾರೆ ಏನು ಗೊತ್ತಿಲ್ಲ. ಸೊ ವರ್ಕ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಕೊಟ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹೊಲ್ಕೊಳ್ಳಿ ಅಂತ. ಹಾಗೆ ಇನ್ನು ಜಾತ್ರೆ ಕೂಡ ಹತ್ರ ಬರ್ತಾ ಇದೆ, ಇನ್ನೊಂದು ವೀಕ್ ಕೂಡ ಇದೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರೂಮ್ದು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಯಾಕೆಂದರೆ ಈ ರೂಮ್ಗೆ ಹನಿ ಇರಬೇಕು, ಬೀರು ಎಲ್ಲ ಫುಲ್ಲು ಜರಗಿಸಿ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಹನಿ ಕೈಲಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತೆಲ್ಲ ಎತ್ತಿರ್ತಾ ಇದ್ದೀನಿ. ಇವತ್ತು ಜಗಳ ಮಾಡಿ ಕ್ಲೀನ್ ಮಾಡಲೇಬೇಕು ಅಂತ ಸೊ ಮಾಡಿಸ್ಕೊತಾ ಇದ್ದೀನಿ. ಯಾಕೆಂದರೆ ವೀಕೆಂಡು ಸಾಟರ್ಡೆ ಸಂಡೇ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅವ್ರಿಗೆ ಫುಲ್ ಮನೆ ಹತ್ರ ಬೆಳಗ್ಗೆ ಹೋದರೆ ಸಂಜೆ ಬಂದರು, 2 ದಿನ ಹಂಗೆ ಮಾಡಿದ್ರು. ಸೊ ಇವತ್ತು ಮಂಡೇ, ಇವತ್ತು ಕ್ಲೀನ್ ಮಾಡಲೇಬೇಕು ಅಂತ ಎಲ್ಲ ತೆಗೆದು ಆಚೆಗೆ ಇಡ್ತಾ ಇದ್ದೀನಿ. ಮತ್ತು ಇವತ್ತು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಕಿಚನ್ನು ಮಾಮೂಲಿ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ. 3 ಡೇಸಿಂದ ಫುಲ್ಲು ಅಂದರೆ ಒಂದೇ ದಿನ ಮಾಡ್ಕೊತಾ ಇಲ್ಲ. ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಸೊ ಈ ಜಾತ್ರೆಗೆ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನಾಗಿರಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡಿದ್ರೆ ನಮ್ಮ ಮನೇಲಿ ಹಿಂಗಾಗ್ತಾ ಇದೆ. ಸೊ ಒಬ್ಳು ಕೈಲಿ ಅಂತ ಇದೆಲ್ಲ ಜರುಗ್ಸೋಕ್ಕಾಗಲ್ಲ, ಸಪೋರ್ಟಿಂಗ್ ಎಲ್ಲ ಬೇಕು. ಈ ರೂಮಲ್ಲೇ ನಮಗೆ ಜಾಸ್ತಿ ಎಲ್ಲ ಸ್ಟೆಪ್ಸ್ ಈ ರೂಮಲ್ಲೇ ಇಟ್ಟಿರ್ತೀವಿ. ಸೊ ಥಿಂಗ್ಸ್ ಎಲ್ಲ ಎಕ್ಸ್ಟ್ರಾ ಇರೋದು, ಏಕೆಂದರೆ ಈ ರೂಮ್ನ ನಾವು ಮಲ್ಕೊಳಕ್ಕೆಲ್ಲ ಏನಕ್ಕೂ ಯೂಸ್ ಮಾಡಲ್ಲ. ನಮ್ಮನೆ ಏನೇನು ಎಕ್ಸ್ಟ್ರಾ ಥಿಂಗ್ಸ್ ಇದೆ ಅದನ್ನೆಲ್ಲ ಇಲ್ಲಿ ಇಟ್ಟಿರ್ತೀವಿ. ಅದನ್ನೆಲ್ಲ ಇವಾಗ ಆಚೆಗೆ ಸಾಕ್ಸೋದು ಎಷ್ಟು ಕೆಲಸನೋ. ಸೊ ಜೋಡಿಸೋದಕ್ಕಂತೂ ಹೆವಿ ಕೆಲಸ ಇರುತ್ತೆ. ಇವಾಗ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಕ್ಯೂಟಿ ಸ್ಟಡಿ ರೂಮ್ ಥರ ಯೂಸ್ ಮಾಡ್ಕೊತಾಳೆ. ಅವಳಿಗೆ ಜಾಸ್ತಿ ಥಿಂಗ್ಸ್ ಅವಳದೇನೆ ಇರುತ್ತೆ. ಇದೆಲ್ಲ ತೆಗೆದೆ ಇನ್ನು ಸಿಸ್ಟಮ್ ಬಿಚ್ಚಬೇಕು. ಸಿಸ್ಟಮ್ ನಮ್ಮ ಮನೇಲೆ ಬಂದು ಬಿಚ್ಚೋದಲ್ಲ ಮಂಗಿ, ಇಲ್ಲ ಇದು ಮಾಡಬೇಕಿಲ್ಲ. ಅಲ್ಲಿ ಒಂದು ವೈರ್ಗಳು ಇರ್ತಲ್ಲ ಅದನ್ನ ಹಾಕಬೇಕು. ಕರೆಂಟ್ ಶಾಕ್ ಹೊಡೆಯುತ್ತೆ, ಮೇಲ್ಗಡೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಆಫ್ ಮಾಡಿಬಿಟ್ಟು ಇದು ಮಾಡಮ್ಮ. ಸೊ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಅನಿದೂ ಹೆಲ್ಪ್ ಮಾಡ್ತಾರೆ ಅಂತ ನೋಡಿದ್ರೆ ಅವ್ರಿಗೆ ಇವತ್ತೇ ಕ್ಯಾಬ್ ಬೇಗ ಬರುತ್ತೆ, ನಾನು ಬೇಗ ಹೋಗಬೇಕು ಅಂತ ಹೇಳಿದ್ರು. ಸೊ ಅಡುಗೆ ಕೂಡ ನಾನು ಇನ್ನೂ ಮಾಡಿರಲಿಲ್ಲ, ಹಾಗಾಗಿ ಬೇಗನೆ ಕ್ಲೀನ್ ಮಾಡಿಕೊಂಡೆ. ಇನ್ನೂ ಕ್ಲಿಪ್ಪಿಂಗ್ ಏನೋ ತೊಗೊಳಕ್ಕೆ ಹೋಗಿಲ್ಲ, ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಫುಲ್ಲು. ಹಿಂದೆ ಎಲ್ಲ ನಾವು ಬೀರು ಹಿಂದೆ ಬಂದುಬಿಟ್ಟು ಫುಲ್ಲು ಮಂಚದ್ದು ಸೆಟ್ಟೆಲ್ಲ ಇಟ್ಟಿದ್ದೀವಿ. ಈ ಹುಡ್ಡೆಲ್ಲ ಮನೇಲಿಟ್ಟರೆ ಏನಾಗುತ್ತೆ ಅಂದರೆ ಈ ಜಿರಳೆ ಕಾಟಗಳು ಜಾಸ್ತಿ ಆಗುತ್ತೆ. ಹುಡ್ಡು ಮತ್ತು ಕಾಟನ್ ಬಾಕ್ಸ್ಗಳು ಏನು ಮನೇಲಿ ಜಾಸ್ತಿ ಇದ್ದರೆ ಸೊ ಅದು ಜಿರಳೆ ಜಾಸ್ತಿ ಆಗುತ್ತೆ ಅದಕ್ಕೆ. ಹಾಗಾಗಿ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು. ನಾನೊಬ್ಬಳೇ ಎಲ್ಲ ಜರುಗಿಸ್ಕೊಂಡು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ರೂಮೆಲ್ಲ ಒರೆಸ್ಕೊಂಡೆ. ಸೊ ಎಲ್ಲ ತೆಗೆದಿಟ್ಟಿದೆ. ಇವಾಗ ನಾನು ತೆಗೆದಿಡ್ಬೇಕಾದ್ರೆ ಎಷ್ಟು ಕೆಲಸ ಇರುತ್ತೋ ಮತ್ತೆ ಎಲ್ಲ ಅದ್ರ ಜಾಗಕ್ಕೆ ಅದನ್ನು ಕಳಿಸೋ ಹೊತ್ತಿಗೆ ಅಷ್ಟೇ ಜಾಗ ಇರುತ್ತೆ. ಈ ಚಿಕ್ಕ ರೂಮಲ್ಲಿ ಒಂದಷ್ಟು ಥಿಂಗ್ಸ್ಗಳನ್ನ ನಾವು ಅಡಗಿಸಿಟ್ಟಿದ್ದೀವಿ. ಸೊ ಕ್ಯೂಟಿ ಸ್ಟಡಿ ರೂಮಾಗಿ ಕೂಡ ಯೂಸ್ ಮಾಡ್ಕೊತಾರೆ. ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ನಾನು ಅಡುಗೆ ಕೂಡ ಏನೂ ಮಾಡಿರಲಿಲ್ಲ, ಅಡುಗೆ ಕೂಡ ಎಲ್ಲ ಮಾಡಬೇಕು
ಮಾಡಬೇಕಾಗಿತ್ತು. ಸರಿ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಸೊ ಅಡುಗೆನೂ ಕೂಡ ಮಾಡಿಕೊಂಡೆ. ಸೊ ನಾನಿವತ್ತು ಸೊಪ್ಪು ಸಾಂಬಾರು ಹಾಗೆಯೇ ನನಗೆ ಸ್ವಲ್ಪ ರೈಸು ಟೋಫು ಫ್ರೈ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ರಾತ್ರಿ ಮಾಡಿ ಟೊಮೊಟೊ ಗೊಜ್ಜಿತ್ತು. ಟೊಮೊಟೊ ಗೊಜ್ಜಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಟೊಮೊಟೊ ಗೊಜ್ಜು ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಫೈಬರ್ಗೆ ಅಂತ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಸಾಂಬಾರಿಗೆ ಆಲ್ರೆಡಿ ನಾನು ಮೊದಲೇ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೆ, ಹಾಗಾಗಿ ಬೇಗನೆ ಕ್ವಿಕ್ಕಾಗಿ ಸಾಂಬಾರು ಕೂಡ ರೆಡಿ ಮಾಡಿಕೊಂಡು ಸೊ ಅವನಿಗೆ ಬಾಕ್ಸಿಗೆಲ್ಲ ಕಟ್ಟಿ ಸೊ ಅವರು ಆಫೀಸ್ಗೆ ಹೋದರು. ಅದಾದಮೇಲೆ ಮತ್ತೆ ನಾನು ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಮತ್ತೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಸಂಜೆ ಜಿಮ್ಗೆ ಹೋಗೋಣ ಅಂದ್ಬಿಟ್ಟು ಸೊ ನಾನು ಹೊರಟೆ. ಇವತ್ತು ಕ್ಯೂಟಿ ಬಂದ್ಬಿಟ್ಟು ಫ್ರೆಂಡ್ ಜೊತೆ ಸ್ವಿಮ್ಮಿಂಗ್ ಕ್ಲಾಸ್ ಹೋಗಿದ್ಲು, ಹಾಗಾಗಿ ಬಾಸು ಒಬ್ಬನೇ ಇದ್ದ ಮನೇಲಿ, ರುದ್ದಿ ಮಲ್ಕೊಂಡಿದ್ಲು ಅವ್ರ ಅತ್ತೆ ಮನೇಲಿ. ಸರಿ ಅಂದ್ಬಿಟ್ಟು ನಾನು ಬಾಸನ ಕರ್ಕೊಂಡು ಜಿಮ್ಮಿಗೆ ಬಂದೆ. ನಾನು ಇಷ್ಟ ದಿನದಲ್ಲಿ ಫಸ್ಟ್ ಟೈಮ್ ಬಾಸನ ಜಿಮ್ಮಿಗೆ ಕರ್ಕೊಂಡು ಹೋಗಿದ್ದು. ಅವನಿಗಂತೂ ಫುಲ್ಲು ಖುಷಿ ಡಂಬಲ್ಸ್ ಎಲ್ಲ ನೋಡಿ, ಏಕೆಂದರೆ ನಮ್ಮಲ್ಲಿರೋ ಡಂಬಲ್ಸ್ನ ಎತ್ಕೊಂಡು ಅವನು ಇಟ್ಕೊಂಡು ಎತ್ತೋದು ಅದೆಲ್ಲ ಮಾಡ್ತಾಯಿರ್ತಾನೆ. ಅಮ್ಮ ನೋಡು ಜಿಮ್ ಮಾಡ್ತಾಯಿದ್ದೀನಿ, ಶಕ್ತಿ ನೋಡಿ ನನಗೆ ಎಷ್ಟಿದೆ ಅಂತೆಲ್ಲ ಇದು ಮಾಡ್ತಾಯಿರ್ತಾನೆ. ಅವನನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ಅವನಿಗೆ ಫುಲ್ಲು ಖುಷಿ, ಅವನಿಗೆ ಕಂಟ್ರೋಲೇ ಮಾಡೋಕ್ಕಾಗ್ತಾಯಿರಲಿಲ್ಲ. ಎಲ್ಲ ಕಡೆ ಹೋಗಿ ಫುಲ್ ಒಂಥರ ಖುಷಿಯಾಗಿ ಸ್ಪೆಂಡ್ ಮಾಡಿದ ಟೈಮ್. ಹಾಗೆಯೇ ಅಲ್ಲಿ ಅಂದರೆ ಇವಾಗ ರಜೆ ಇರೋ ಕಾರಣ ಚಿಕ್ಕ ಮಕ್ಕಳು ಅವರ ಅಪ್ಪ ಅಮ್ಮಂದಿರು ಕರ್ಕೊಬರ್ತಾರೆ, ಚಿಕ್ಕ ಮಕ್ಕಳು. ನಾನು ಫಸ್ಟ್ ಟೈಮ್ ಬಾಸನ್ನ ಕರ್ಕೊಂಡು ಹೋಗಿದ್ದು. ಸೊ ಅವನಿಗಂತೂ ಫುಲ್ಲು ಖುಷಿಯಾಗಿದ್ದ. ಅದಾದಮೇಲೆ ಅವನು ಈ ಥರ ಫುಲ್ಲು ಈ ಥರ ಹ್ಯಾಂಗ್ ಮಾಡ್ಕೊಂಡು ಚೆನ್ನಾಗಿ ಫುಲ್ ಖುಷಿಯಾಗಿದ್ದ. ಅಮ್ಮ ನನಗೆ ವಿಡಿಯೋ ಮಾಡು, ನಾನು ಇದನ್ನು ಇಟ್ಕೊಂಡಿರ್ತೀನಿ ಅಂತ. ಅವನದು ಎಲ್ಲ ವಿಡಿಯೋ ಮಾಡಿಕೊಂಡು ಹಾಗೆ ನಂದು ಕೂಡ ವರ್ಕೌಟ್ ಎಲ್ಲ ಮುಗಿಸ್ಕೊಂಡೆ. ಸೊ ನಾನು ಕೂಡ ಜಿಮ್ ಕಡೆ ಎಲ್ಲ ಬಂದೆಲ್ಲ ಒಂದು ವೀಕ್ ಏನೋ ಆಗಿತ್ತು. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ವಾಕ್ ಹೋಗ್ತಾಯಿದ್ದೀನಿ, ಸಂಜೆ ಟೈಮು ಕೆಲಸ ಕ್ಲೀನಿಂಗ್ ಇದರಲ್ಲೇ ಆಲ್ಮೋಸ್ಟ್ ನನ್ನ ಟೈಮ್ ಎಲ್ಲ ಇದಾಗ್ತಾಯಿದೆ. ಮತ್ತು ಮನೇಲಿ ಮಕ್ಕಳಿರೋದ್ರಿಂದ ಸಂಜೆ ಟೈಮು ಸೊ ಸ್ವಲ್ಪ ಕಂಟಿನ್ಯೂಸ್ ಆಗಿ ನಾನು ಬರೋಕ್ಕಾಗ್ತಾಯಿಲ್ಲ. ಸೊ ಎನಿವೇ ಆದಷ್ಟು ಬೇಗ ನೀಟಾಗಿ ಮಾಡೋಣ ರೊಟೀನ್ನ. ಇನ್ನು ಸಂಜೆಗೆ ಬಂದುಬಿಟ್ಟು ನಾನು ವಾಟರ್ ಮಿಲನ್ನ ತಿಂದೆ ನೈಟ್ ಡಿನ್ನರ್ಗೆ. ಇದಾಗಿತ್ತು ಇವತ್ತಿನ ಸ್ಮಾಲ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.